ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಸೊ ನಾನು ಇವತ್ತೇನು ಅಂದರೆ ಫಾರಮ್ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫಾರಮ್ ಕೋಳಿ ಸಾಂಬಾರು ಮಾಡಲಿಕ್ಕೆ ನಾನಿಲ್ಲಿ ಒಂದು 3 ಈರುಳ್ಳಿನ ಫಸ್ಟು ಹುರ್ಕೊಳ್ಬೇಕು. ಸ್ವಲ್ಪ ಈರುಳ್ಳಿನ ಈರುಳ್ಳಿ ಟೊಮೆಟೊ ಹಣ್ಣು ಮತ್ತು ಒಂದು 3 ಶುಂಠಿ, 1-2 ಗಡ್ಡೆ ಬೆಳ್ಳುಳ್ಳಿ. ಸೊ ಇದನ್ನಿಷ್ಟನ್ನು ಫ್ರೈ ಮಾಡ್ಕೊಳ್ತೀನಿ. ಇದಿಷ್ಟು ಸ್ವಲ್ಪ ಎಣ್ಣೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಹುರಿದ್ರೆ ಈ ಥರ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ಸ್ವಲ್ಪ ಆಯಿಲ್ ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಿ. ಓಕೆ, ಇದು ಫ್ರೈ ಆಗಲಿ. ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಚಿಕನನ್ನು ತೊಳ್ಕೊಂಡು ಬರೋಣ. ಓಕೆ ಫ್ರೆಂಡ್ಸ್, ನೋಡಿ, ಇದು 3 ದೊಡ್ಡದು ಈರುಳ್ಳಿ, 2 ದೊಡ್ಡದು ಟೊಮೆಟೊ, 1-2 ಗಡ್ಡೆ ಬೆಳ್ಳುಳ್ಳಿ, 3 ಶುಂಠಿ, 3 ಇಂಚಷ್ಟು ಶುಂಠಿ ತೊಗೊಂಡು ಇದನ್ನು ಫ್ರೈ ಮಾಡ್ಕೊಂಡು ಆಗಲೇ ತೋರಿಸಿದೆ ನಾನು ನಿಮಗೆ. ಮತ್ತಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಂಡಿನಿ. ಸೊ ಇದು ರುಬ್ಲಿಕ್ಕಿದೆ. ಏನೇನು ರುಬ್ಲಿಕ್ಕಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ನೋಡಿ. ಇಲ್ಲಿ ಇದನ್ನು ರುಬ್ಕೊಳ್ಳೋಣ. ಆಮೇಲೆ ಅದಕ್ಕೂ ಮುಂಚೆ ನಾನಿಲ್ಲಿ 1 kg ಫಾರಮ್ ಕೋಳಿ ಅಂದರೆ ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ ಕೋಳಿ. 1 kg ಇದೆ. ಸೊ ಇದನ್ನು ಫಸ್ಟು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ, ತೋರಿಸ್ತೀನಿ. ಸೊ ಇದನ್ನು ಸಹ ಇದೆಲ್ಲ ರುಬ್ಲಿಕ್ಕಿದೆ. 1 ಬಟ್ಲು ತೆಂಗಿನ ತುರಿ. ಸೊ ತೆಂಗಿನ ತುರಿ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ಸಾಕಾಗುತ್ತೆ. 1 ಬಟ್ಲು ಮತ್ತು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹುರ್ಗಡ್ಲೆ, ಒಂದು 5-6 ಲವಂಗ, 1 ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 10 ಮೆಂತ್ಯ ಕಾಳು ಹಾಕಿದ್ದೀನಿ. ಇದ್ರ ಜೊತೆಗೆ 1 ಇಂಚು ಒಂದು ಸ್ವಲ್ಪ 1 ಇಂಚಷ್ಟಿದೆ ಇದು ಚಕ್ಕೆ, ಸಾಕಾಗುತ್ತೆ. ಓಕೆ, ಇಲ್ಲಿ ಅರ್ಧ ಟೀ ಸ್ಪೂನ್ ಅರಿಶಿನ, 2 ಟೀ ಸ್ಪೂನ್ ಧನಿಯಾ ಪುಡಿ, 2 ಟೀ ಸ್ಪೂನ್ ಅಚ್ಕಾರದ ಪುಡಿ. ಖಾರ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸೊ ಇದು ಒಗ್ಗರಣೆಗಿದು ಪುದೀನ ಮತ್ತು ಮೆಂತ್ಯ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿನಿ. ಇದನ್ನು ಒಗ್ಗರಣೆಗೆ ಹಾಕಿ ಆಮೇಲೆ ಚಿಕನ್ನ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಚಿಕನ್ನು. ಓಕೆ, ಬನ್ನಿ ಯಾವ ಥರ ಟೇಸ್ಟಿಯಾಗಿ ಮೊಟ್ಟೆ ಸಾರು ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ಮೊಟ್ಟೆ ಕೋಳಿ ಸಾರು. ಈ ಮೊಟ್ಟೆ ಕೋಳಿ ಸಾರನ್ನ ಹಾಗೆ ಮಾಡೋಕ್ಕಾಗಲ್ಲ, ಇದನ್ನು ಕುಕ್ಕರ್ಗೆ ಹಾಕಲೇಬೇಕು. ಏಕೆಂದರೆ ಅದು ತುಂಬ ಗಟ್ಟಿ ಇರುತ್ತೆ. ಹಾಗಾಗಿ ಅದು ಏನಿಲ್ಲ ಅಂದರೆ ಅದಕ್ಕೆ 4-5 ವಿಷಲ್ ಕುಟ್ಕೋಬೇಕು. ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ 3 ದೊಡ್ಡ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೀನಿ. ಏಕೆಂದರೆ ಮೊಟ್ಟೆ ಕೋಳಿಯಲ್ಲಿ ಚರ್ಮದಲ್ಲೇ ಜಾಸ್ತಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಆಯಿಲ್ನ ನೋಡಿ ಹಾಕ್ಕೊಳ್ಳಿ. ಬೇಕಾದರೆ ಆಮೇಲೆ ಆಯಿಲ್ ಮೇಲೆ ಬರುತ್ತಲ್ಲ, ಅದನ್ನ ತೆಗೆದ್ಬಿಡಿ. ಓಕೆ, ಹೆಚ್ಚಿದ್ದೆ ಅಲ್ವಾ ಚಿಕ್ಕದಾಗಿ ಪುದೀನ ಮತ್ತು ಹಸಿದು ಮೆಂತ್ಯ ಎರಡನ್ನೂ ಹಾಕೋಣ ಎಣ್ಣೆಯಲ್ಲಿ. ಚೆನ್ನಾಗಿ ಹುರಿದ ನಂತರ ಇದ್ರ ಜೊತೆಗೇ ನಾನು ಚಿಕನ್ ತಂದಿದ್ದೆ ಅಲ್ವ, ಇದನ್ನು ಆಮೇಲೆ ಹಾಕ್ಕೊಳ್ಳೋಣ. ಈಗಲೇ ಹಾಕಿದ್ರದೆಲ್ಲ ಹುರಿದ್ಬಿಡುತ್ತೆ. ಹಾಗಾಗಿ ಫಸ್ಟು ಇದನ್ನು ಹಾಕೋಣ, ಚಿಕನನ್ನು. ಖಾರದ ಕೋಳಿ ಇದು ಮಾತ್ರ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರ್ತದೆ. ಇದನ್ನೆಲ್ಲ ಇವತ್ತು ಮಾಡಿ ನಾಳೆ ಊಟ ಮಾಡಬೇಕು, ಇನ್ನೂ ಟೇಸ್ಟಿಯಾಗಿರುತ್ತೆ. ಓಕೆ, ಇದನ್ನು ಆಮೇಲೆ ಹಾಕೋಣ. ಈಗ ಇವಾಗಲೇ ನಾನು ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಫ್ರೆಶ್ ಮಾಡಿ ನನಗೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಸೊ ಉಪ್ಪನ್ನ ಬೇಕಾದರೆ ಕಡಿಮೆ ಆದರೆ ಆಮೇಲೆ ಹಾಕ್ಕೋಬೋದು. ಉಪ್ಪನ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನಾನಿದು 1 ಸ್ಪೂನು ಸ್ವಲ್ಪ ಹಾಕ್ತಾಯಿದ್ದೀನಿ, ಸಾಕಾಗುತ್ತೆ. ಇವಾಗಲೇ ನಾನೀಗ ಅರಿಶಿನ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. 1/2 ಟೀ ಸ್ಪೂನ್ ತೊಗೊಂಡಿದ್ದೆ ಅರಿಶಿನ ಪುಡಿ ಮತ್ತು 2 ಸ್ಪೂನ್ ಖಾರ ಪುಡಿ ತೊಗೊಂಡಿದ್ದೆ ಅಲ್ವಾ, ಅಷ್ಟು ಖಾರ ಪುಡಿ. ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಆಯಿತು ಅಂದರೆ ಸೊ ನಿಮ್ಮಲ್ಲಿ ಖಾರ ಪುಡಿ ಯಾವ ರೀತಿ ಇರುತ್ತೋ ಅದನ್ನು ನೋಡಿ ಯೂಸ್ ಮಾಡಿ. ಖಾರ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಕಡಿಮೆ ಮಾಡ್ತೀವಿ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 5 ನಿಮಿಷ, 2-3 ನಿಮಿಷ ಚೆನ್ನಾಗಿ ಇದರಲ್ಲೇ ಇದನ್ನು ಬೇಯಲಿಕ್ಕೆ ಬಿಡಿ. ಖಾರ ಉಪ್ಪು ಎಲ್ಲ ಚೆನ್ನಾಗಿ ಎಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಿ. ಆದರೆ ಇದನ್ನು ಕ್ಲೋಸ್ ಮಾಡೋಣ. ಓಕೆ, ಇದನ್ನು ಈ ಥರ ಮುಚ್ಚಿಬಿಟ್ಟು 2 ನಿಮಿಷ ಬೇಯಲಿ. ನೆಕ್ಸ್ಟ್ ಈಗ ನಾವು ರುಬ್ಕೊಂಡು ಬರೋಣ. ಓಕೆ, ಹುರಿದಿಟ್ಕೊಂಡಿದ್ದಲ್ವ, ನಿಮಗೆ ಬೇಕಾದರೆ ಪುದೀನ ಬೇಕು ಅಂದರೆ ರುಬ್ಲಿಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ದೆ. ಫ್ರೈ ಮಾಡಿ ಹಾಕಿ, ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇದು ಕೊತ್ತಂಬರಿ ಎಲ್ಲನ ರುಬ್ಕೊಂಡು
ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಹಾಕಿ ನೀರು, ಯಾಕೆಂದರೆ ಟೊಮೊಟೊ ನೀರುಳ್ಳಿ ಎಲ್ಲ ಸಾಫ್ಟಾಗಿ ಬೆಂದಿರುತ್ತಲ್ವ, ಸೊಪ್ಪಲ್ಲೆಲ್ಲ ನೀರಿನ ಅಂಶ ಇರುತ್ತೆ, ಹಾಗಾಗಿ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದಕ್ಕೆ ರುಬ್ಕೊಂಬಂದೆ ಅಲ್ವಾ ಈರುಳ್ಳಿ ಪೇಸ್ಟು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಅದನ್ನು ಆ್ಯಡ್ ಮಾಡೋಣ. ಟೊಮೊಟೊ ಅದೆಲ್ಲ ರುಬ್ಕೊಂಬಂದಲ್ಲ ಅದನ್ನು ಆ್ಯಡ್ ಮಾಡೋಣ. ಸೊ ನೀವು ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ 5-6 ವಿಷಲ್ ಕೊಟ್ಟು ಆಮೇಲಾದರೂ ಮಸಾಲೆ ಹಾಕಿ, ಇಲ್ಲ ಅಂದರೆ ಇವಾಗಲೇ ಮಸಾಲೆ ಹಾಕ್ಬಿಟ್ಟು ಅದನ್ನು ಕರೆಕ್ಟ್ ಮಾಡಿ ಆವಾಗ ಬೇಕಾದ್ರೂ ಹಾಕ್ಕೊಡಿ. ಸೊ ನಾನಿಲ್ಲಿ ಮಸಾಲಾನ ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಕುಕ್ಕರಲ್ಲಿ ವಿಷಲ್ ಬರೆಸ್ತೀನಿ. ಓಕೆ, ಈ ಥರ ಚೆನ್ನಾಗಿ ಇದು ಮಿಕ್ಸ್ ಮಾಡೋಣ. ಓಕೆ ಫ್ರೆಂಡ್ಸ್, ಇದಕ್ಕೇ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಬೇಕಾದರೆ 5-6 ವಿಷಲ್ ಕೊಟ್ಟು ಆಮೇಲೆ ನಾವು ಮಸಾಲೆ ರುಬ್ತೀವಲ್ವ ಕಾಯ್ದು, ಅದನ್ನ ಬೇಕಾದರೆ ಆವಾಗ ಹಾಕ್ಕೊಳ್ಳಿ. ಇಲ್ಲಾಂದರೆ ಇನ್ನೊಂದು 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಕಾಯ್ದು ಮಸಾಲ ಹಾಕ್ಬಿಟ್ಟು ಮುಚ್ಚಿ ಒಂದು 4 ವಿಷಲ್ ಕೊಟ್ಬಿಡಿ, ಚೆನ್ನಾಗಿ ಬೇಯುತ್ತೆ. ಓಕೆ, ಇದು ಚೆನ್ನಾಗಿ ಬೇಯಲಿ. ಆಗಲೇ 2 ಸ್ಪೂನ್ ಧನಿಯಾ ತೊಗೊಂಡಿದ್ದಲ್ವ, ಸೊ ಇದಕ್ಕೆ ಆ್ಯಡ್ ರುಬ್ಕೊಳ್ತಾಯಿದ್ದೀನಿ. ಧನಿಯಾ, ಚಕ್ಕೆ, ಒಂದು 10 ಕಾಳು ಮೆಂತ್ಯ, ಲವಂಗ, 1 ಏಲಕ್ಕಿ, ಒಂದು 20 ಇರ್ಬೋದು ಉರುಗಡ್ಲೆ ತೊಗೊಂಡಿದ್ದೀನಿ. ಓಕೆ, ಇದು ತೆಂಗಿನಕಾಯಿ, ಹಸಿ ತೆಂಗಿನ ತುರಿ 1-1.5 ಬಟ್ಲು ಹಾಕಿ ಸಾಕಾಗುತ್ತೆ. ಸಾಂಬಾರು ಜಾಸ್ತಿ ತಿಳಿಬೇಕು ಅಂದರೆ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಇಷ್ಟಕ್ಕೆ ಸಾಕಾಗುತ್ತೆ. ಓಕೆ, ಇದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳೋಣ. ನೀರನ್ನ ನೋಡಿ ಆ್ಯಡ್ ಮಾಡಿಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಈ ಮಸಾಲನ ಇವಾಗಾದರೂ ಹಾಕ್ಬೋದು, ಫಸ್ಟು ಚಿಕನನ್ನು ಬೇಯಿಸ್ಕೊಂಡು ಆಮೇಲೆ ಹಾಕ್ಬಿಟ್ಟು ನೀರನ್ನ ನೋಡಿ ಕರೆಕ್ಟಾಗಿ ಆ್ಯಡ್ ಮಾಡಿ ಹಾಕಿ ನೋಡಿ. ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಬನ್ನಿ. ಜಾರಲ್ಲಿರೋದನ್ನೆಲ್ಲ ಸ್ವಲ್ಪ ಇದಕ್ಕೆ ಮಾಡಾಕಂತೀನಿ. ಓಕೆ, ಇದನ್ನು ಈರುಳ್ಳಿ ಪೇಸ್ಟ್ ಹಾಕಿ ಬೇಯಲಿಕ್ಕೆ ಇಟ್ಟಿದ್ವಿ ಅಲ್ವ ನೋಡಿ, ಈ ಥರ ಚೆನ್ನಾಗಿ ಬೇಯ್ತಾ ಇದೆ. ನೀವು ಈ ಥರ ಬೇಯುವಾಗ ಲಿಡ್ನ ಕ್ಲೋಸ್ ಮಾಡಿ 4 ವಿಷಲ್ ಕೊಟ್ಕೊಂಡು ಆಮೇಲೆ ಮಸಾಲ ಹಾಕಿ ನೀರನ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾನು ಇವಾಗಲೇ ಹಾಕ್ತಾಯಿದ್ದೀನಿ ಮಸಾಲೆ, ಈ ಮೆಥಡಲ್ಲಾದರೂ ಮಾಡ್ಬೋದು. ಬಟ್ ಅದು ಉಕ್ಕುತ್ತೆ, ನೀರು ಹಾಕುವಾಗ ಹಾಗೆ ಹೀಗೆ ಆಗುತ್ತೆ ಅಂದರೆ ಇದು ಫಾರ್ಮ್ ಕೋಳಿ ಅಲ್ವಾ, ಸೊ ಬೇಗ ಬೇಯಲ್ಲ. ಹಾಗಾಗಿ 4-5 ವಿಷಲ್ ಮುಂಚೆನೇ ಕೊಟ್ಕೊಂಬಿಡಿ ಈರುಳ್ಳಿ ಪೇಸ್ಟ್ ಹಾಕಿ, ಆಮೇಲೆ ಬೇಕಾದರೆ ಮಸಾಲೆ ಆ್ಯಡ್ ಮಾಡಿ, ಚೆನ್ನಾಗಿರುತ್ತೆ. ಓಕೆ ನೋಡಿ, ನಾನು ಕಾಯ್ದು ಮಸಾಲ ಹಾಕ್ತಾಯಿದ್ದೀನಿ ಇವಾಗಲೇ. ಓಕೆ, ನೀರನ್ನ ನಿಮಗೆ ನೀರೆಷ್ಟು ಬೇಕೋ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ದಪ್ಪ ಬೇಕು ಅಂದರೆ ಸ್ವಲ್ಪ ಸಾಂಬಾರು ದಪ್ಪ, ಸ್ವಲ್ಪ ತೆಳು ಬೇಕು ಅಂದರೆ ಸ್ವಲ್ಪ ತೆಳುಗೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಮಸಾಲೆ ಮಿಕ್ಸ್ ಮಾಡಿ ನೋಡೋಣ ನೀರು ಕರೆಕ್ಟ್ ಆಯಿತು ಅಂತ. ಓಕೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಬೆಂದುಬಿಟ್ರೆ ಮಟನ್ ಸಾಂಬಾರು ಥರ ಇರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಈ ಮೆಥಡಲ್ಲಿ ಟ್ರೈ ಮಾಡಿ. ಇವಾಗಲೇ ಟೇಸ್ಟ್ ಮಾಡಿ ಸ್ವಲ್ಪ ತಿಳಿನ ನೋಡಿ, ಉಪ್ಪು ಏನಾದರೂ ಹಾಕ್ಲಿಕ್ಕಿದೆಯಾ ಇಲ್ಲ ಅಂತ, ಇಲ್ಲಾಂದರೆ ಆಮೇಲಾದರೂ ನೋಡೋಂದ್ಸಲ ಇದು ಮಾಡಿ ಹಾಕಿ ಸಾಕಾಗುತ್ತೆ. ಈ ಮುದ್ದೆ ಅನ್ನ ಸಾಂಬಾರಿಗೆಲ್ಲ ಇದು ಕುದೀತಾ ಯಾಕೆಂದರೆ ಕುದಿಸ್ತಾನೆ ಇರ್ತೀವಲ್ವ, ಇದು ಬೇಯಬೇಕಲ್ವ, ಪಾರಮ್ ಬೇಗ ಬೇಯಲ್ಲ, ತುಂಬ ಕಲ್ಲು ಥರ ಇರುತ್ತೆ. ಇದನ್ನು ಚೆನ್ನಾಗಿ ಬೇಯಿಸಿದಷ್ಟು ಸಾಂಬಾರು ಟೇಸ್ಟ್ ಜಾಸ್ತಿ. ಹಾಗಾಗಿ ನೀರನ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಮುಂಚೆನೇ ಗಟ್ಟಿ ಮಾಡ್ಕೊಂಡ್ಬಿಟ್ರಿ ಅಂದರೆ ಅದು ಬೇಯ್ತಾ ಇನ್ನೂ ಗಟ್ಟಿ ಆಗ್ಬಿಡುತ್ತೆ, ಸಾಕಾಗುತ್ತೆ ಇಷ್ಟು. ಓಕೆ, ನಾನು ಹಾಕಿರೋ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ನಾನು ನೋಡಿದೆ. ಓಕೆ, ಇದನ್ನು ಈಗ ಏನು ಮಾಡೋಣ ಅಂದರೆ ಲಿಡ್ನ ಕ್ಲೋಸ್ ಮಾಡೋಣ. ಇಷ್ಟು ಸಾಕಾಗುತ್ತೆ ನೋಡಿ, ಇಷ್ಟಿದ್ರೆ ಸಾಕು. ಇನ್ನೂ ಜಾಸ್ತಿ ನೀರು ಹಾಕ್ಬಿಟ್ರೆ ನೀರಾಗ್ಬಿಡುತ್ತೆ. ಓಕೆ, ಆವಾಗಲೇ ತೋರಿಸಿದ್ದೆ ಅಲ್ವಾ ನಿಮಗೆ ಮೊಟ್ಟೆದು, ಸೊ ಅದನ್ನು ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲ ಆಮೇಲೆ ಇಳಿಸಿದ ಮೇಲೆ ಕುದಿಯುವಾಗ ಹಾಕ್ತೀನಿ ಅಂದರೆ ಹಾಕಿ, ತೊಂದರೆ ಇಲ್ಲ, ನಾನು ಹಾಕ್ತಾಯಿದ್ದೀನಿ ಬೆಂದ್ಕೊಳ್ಳುತ್ತೆ ಅಂತ. ಓಕೆ, ಕುಕ್ಕರ್ನ ಕ್ಲೋಸ್ ಮಾಡೋಣ. ಓಕೆ ಫ್ರೆಂಡ್ಸ್ ನೋಡಿ, ಇದನ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಇಟ್ಕೊಳ್ಳಿ. ಜೋರು ಉರಿಯಲ್ಲಿಟ್ಟರೆ ಉಪ್ಪಿಡುತ್ತೆ. ಓಕೆ, 5-6 ವಿಷಲ್ ಕೊಡಿ, ಯಾಕೆಂದರೆ ತುಂಬ ಗಟ್ಟಿ ಇರುತ್ತಲ್ವ, ಮಟನ್ ಸಾಂಬಾರು ಥರ ಇರುತ್ತೆ ಚೆನ್ನಾಗಿ ಬೆಂದರೆ, ಫಾರ್ಮ್ ಕೋಳಿ ಸಾರು.
ನೋಡಿ ಲಿಟ್ನ ತೆಗ್ದಿದ್ದೀನಿ, ಮತ್ತೆ ಹಾಗೇ ಕುದಿಲಿಕ್ಕಿಟ್ಟಿದ್ದೆ. ಇದೆಷ್ಟು ಬೇಯಿಸಿದ್ರೂ ಸಾಲಲ್ಲ, ಯಾಕೆಂದರೆ ಅಷ್ಟು ಗಟ್ಟಿ ಇರುತ್ತೆ ಕೋಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು, ಬೆಂದಿದೆ ನೋಡಿ. ಓಕೆ, ಇದನ್ನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಈ ಮೆಥಡಲ್ಲಿ ಮಾಡಿ ತುಂಬ ಇಷ್ಟಪಡ್ತೀರ, ತುಂಬ ಟೇಸ್ಟಾಗಿರುತ್ತೆ. ನಾನಿಲ್ಲಿ ಮುದ್ದೆ ಅನ್ನ ನೋಡಿದ್ವಿ, ಸೈಡ್ಸಿಗೆ ನೀರುಳ್ಳಿ. ಸೊ ಈ ಮೆಥಡಲ್ಲಿ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಬಾಯ್. ಹ್ಯಾವ್ ಎ ಗುಡ್ ಡೇ.